ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಟೆರಿಟೋರಿಯಲ್ ಆರ್ಮಿಯಲ್ಲಿ ಒಂದು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಇಲ್ಲಿ ಲೆಫ್ಟಿನೆಂಟ್ ಮತ್ತು ಕ್ಯಾಪ್ಟನ್, ಮೇಜರ್, ನಂತರ ಲೆಫ್ಟಿನೆಂಟ್ ಕಾರ್ನಲ್, ನಂತರ ಬ್ರಿಗೇಡಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಇದರ ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ನೋಡಿ, 12 ಮೇ 2025ಕ್ಕೆ ಆಲ್ರೆಡಿ ಇದರೊಂದು ರಿಜಿಸ್ಟ್ರೇಷನ್ ಡೇಟ್ ಓಪನ್ ಆಗಿದೆ. ಹಾಗೂ ಕ್ಲೋಸಿಂಗ್ ಡೇಟ್ ಬಂದು 10 ಜೂನ್ 2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಇದರ ಒಂದು ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಬಂದು ಜುಲೈ 20, 2025ಕ್ಕೆ ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮನ್ನು ನಿಮಗೆ ಮಾಡ್ತೀವಿ ಅಂತ ಇವರು ಜಸ್ಟ್ ತಾತ್ಕಾಲಿಕವಾಗಿ ತಿಳಿಸಿದ್ದಾರೆ. ಓಕೆ, ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಮೇಲಲ್ಲಿ 18 ವೇಕೆನ್ಸಿ ಹಾಗೂ ಫೀಮೇಲಲ್ಲಿ 1 ವೇಕೆನ್ಸಿ. ಸೊ ಟೋಟಲ್ ಆಗಿ ಇಲ್ಲಿ 19 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಂತರ ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 42 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಂತರ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ಕ್ಯಾಂಡಿಡೇಟ್ ಅವರು ಫಿಸಿಕಲಿ ಮತ್ತು ಮೆಡಿಕಲಿ ಅವರು ಫಿಟ್ ಆಗಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ನಾನು ಆಗಲೇ ಹೇಳ್ದಂಗೆ ಇದರ ಒಂದು ಎಕ್ಸಾಮ್ ಡೇಟ್ 12 ಮೇ 2025ಕ್ಕೆ ಓಪನ್ ಆಗಿದೆ. ಲಾಸ್ಟ್ ಡೇಟು ಜೂನ್ 10ಕ್ಕಿದೆ. ಮತ್ತು ಜುಲೈ 20, 2025ಕ್ಕೆ ಇದರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ ಅಂತ ಇವರು ತಿಳಿಸಿದ್ದಾರೆ. ಓಕೆ, ನಂತರ ಇಲ್ಲಿ ನಿಮ್ಮೊಂದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಮೊದಲನೇದಾಗಿ ನಿಮಗೊಂದು ಲಿಖಿತ ಎಕ್ಸಾಮ್ ಇರುತ್ತೆ. ಓಕೆ, ಈ ಒಂದು ಎಕ್ಸಾಮ್ ಸಂಬಂಧಪಟ್ಟಂತೆ ಎಕ್ಸಾಮ್ ಸ್ಟ್ರಕ್ಚರ್ ಸಿಲೆಬಸ್ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ರೀಸನಿಂಗಲ್ಲಿ ನಿಮಗೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ನಂತರ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ನಂತರ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತೆ 25 ಕ್ವಶನ್, 25 ಮಾರ್ಕ್ಸ್. ಮತ್ತು ಕೊನೆಯದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಾಗಿ ಇಲ್ಲಿ 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. 2 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ಅಂದರೆ ಇದು ನಿಮಗೆ ಲಿಖಿತ ಎಕ್ಸಾಮ್ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಇಲ್ಲಿ ನಿಮ್ಮ ಒಂದು ಇಂಟರ್ವ್ಯೂ ನಡೆಸ್ತಾರೆ. ಇದರಲ್ಲಿ ಸೆಲೆಕ್ಟ್ ಆದ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಇರುತ್ತೆ. ನಂತರ ಫೈನಲಿ ನಿಮಗೊಂದು ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ. ಓಕೆ, ಈ ಒಂದು ಪ್ರೊಸೀಜರ್ ಆದರ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಸಿಲೆಬಸ್ ಸಂಬಂಧಪಟ್ಟಂತೆ ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ಓಕೆ, ಸೊ ಎಕ್ಸಾಮ್ ಡ್ಯೂರೇಷನ್ ಬಂದು 2 ಅವರ್ ಇರುತ್ತೆ. ಇದು ಎಕ್ಸಾಮ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ ಪೆನಾಲ್ಟಿನೂ ಕೂಡ ಇರುತ್ತೆ. ಓಕೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 0.33% ಅಷ್ಟು ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಓಕೆ, ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಸಾಮಾನ್ಯದವರಿಗೆ, OBC ಅವರಿಗೆ, SC ST EWS ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ 500 ರುಪೀಸ್ ಅಷ್ಟು ಫೀಸ್ ಇರುತ್ತೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ jointerritorialarmy.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ನಾನು ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟಾಗಿ ಲಿಂಕ್ ಕೊಟ್ಟಿದ್ದೆ, ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಮಂತ್ಲಿ ಸ್ಯಾಲ್ರಿನ ನಾವು ನೋಡೋದಾದರೆ ಲೆಫ್ಟಿನೆಂಟಿಗೆ ಸಂಬಂಧಪಟ್ಟಂತೆ ಇವರ ಒಂದು ಮಂತ್ಲಿ ಸ್ಯಾಲ್ರಿ 56,100ರಿಂದ 1,77,500 ತನಕ ಇವರೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಂತರ ಕ್ಯಾಪ್ಟನಲ್ಲಿ 61,300ರಿಂದ 1,93,900 ತನಕ ಇವರೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಂತರ ಮೇಜರ್ ಹುದ್ದೆಯಲ್ಲಿ 69,400ರಿಂದ 2,07,200 ಇರೋ ಒಂದು ಸ್ಯಾಲ್ರಿ ಇರುತ್ತೆ. ನಂತರ ಲೆಫ್ಟಿನೆಂಟ್ ಕಾರ್ನರಲ್ಲಿ 1,21,200ರಿಂದ 2,12,400 ತನಕ ಇವರ ಒಂದು ಸ್ಯಾಲ್ರಿ ಇರುತ್ತೆ. ನಂತರ ಕಾರ್ನಲ್ ಹುದ್ದೆಗೆ ಸಂಬಂಧಪಟ್ಟಂತೆ 1,30,30,600ರಿಂದ 2,15,900 ತನಕ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಬ್ರಿಗೇಡಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ 1,39,600ರಿಂದ 2,17,600 ತನಕ ಇವರೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಓಕೆ, ಸೊ ಇದಿಷ್ಟು ಟೆರಿಟೋರಿಯಲ್ ಆರ್ಮಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.